ಅಂಕೋಲಾ ತಾಲೂಕಿನ ಶಿರೂರು ಶಾಲೆ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ನುಡಿಸಿರಿ ವಾಹಿನಿ ವಿಸ್ತೃತ ವರದಿ ಬಿತ್ತರಿಸಿತ್ತು. ಅಂಕೋಲಾದ ನಮ್ಮ ಪ್ರತಿನಿಧಿ ಮಾರುತಿ ಹರಿಕಂತ್ರ ಈ ಶಾಲೆಗೆ ನೂತನವಾದ ಕಟ್ಟಡದ ಅಗತ್ಯವಿದೆ ಎಂದು ವಿಶೇಷ ವರದಿ ಮಾಡಿದ್ರು. ಇದರ ಫಲಶ್ರುತಿಯಾಗಿ ಶಿರೂರು ಶಾಲೆಗೆ ನೂತನ ಕಟ್ಟಡದ ಭಾಗ್ಯ ಒಲಿದು ಬಂದಿದೆ. ಅಂಕೋಲಾ ತಾಲೂಕಿನ ಶಿರೂರು ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆ ತಲುಪಿರುವ ಬಗ್ಗೆ ಹಾಗೂ ಶಾಲೆಗೆ ನೂತನ ಕಟ್ಟಡ ಬೇಕೆಂದು ನಮ್ಮ ಅಂಕೋಲಾ ಪ್ರತಿನಿಧಿ ಮಾರುತಿ ಹರಿಕಂತ್ರ ಮಾಡಿದ ವಿಶೇಷ ವರದಿಯನ್ನ ನುಡಿಸಿರಿ ವಾಹಿನಿ ವಿಸ್ತೃತವಾಗಿ ಬಿತ್ತರಿಸಿತ್ತು. ನುಡಿಸಿರಿ ವಾಹಿನಿಯ ವರದಿಯ ಫಲಶ್ರುತಿಯಾಗಿ ಶಾಲೆಗೆ ನೂತನ ಕಟ್ಟಡವನ್ನ ನಿರ್ಮಿಸಿಕೊಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶನಿವಾರ ಶಿರೂರಿಗೆ ಭೇಟಿ ನೀಡಿದ ಸಚಿವ ಮಧು ಬಂಗಾರಪ್ಪ ಗ್ರಾಮಸ್ಥರ ಮನವಿ ಸ್ವೀಕರಿಸಿ ಪ್ರತಿಕ್ರಿಯಿಸಿದರು. 1954ರಲ್ಲಿ ನಿರ್ಮಿಸಲಾಗಿದ್ದ ಶಾಲಾ ಕೊಠಡಿಯ ಗೋಡೆ ಮತ್ತು ಮೇಲ್ಛಾವಣಿ ಸಂಪೂರ್ಣ ಹಾಳಾಗಿದೆ. ಸುತ್ತಮುತ್ತಲಿನ ಶಾಲೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪ್ರವಾಹ ಬಂದಾಗ ಕಾಳಜಿ ಕೇಂದ್ರ ಇದೇ ಶಾಲೆಯಲ್ಲಿ ನಡೆಯುತ್ತದೆ. ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳುಹಿಸಲು ಭಯವಾಗುತ್ತಿದೆ ಎಂದು ಗ್ರಾಮಸ್ಥರು ಸಚಿವರ ಬಳಿ ಅಳಲು ತೋಡಿಕೊಂಡು ಮನವಿ ಸಲ್ಲಿಸಿದ್ರು. ಪಾಸ್ ಮಾಡಿಕೊಡ್ತಕ್ಕಂಥದ್ದು ಒಂದು ಎಷ್ಟು ಕಟ್ಟಡ ಬೇಕು ಅಂತ ಹೇಳಿ ಆಯ್ತು. ಬೇಕಾದ್ರೆ ಅಲ್ಲ ಏಳು ನಿಮಗೆ ಬೇಕೇ ಬೇಕು ಅಂದ್ರೆ ಬೇಕಾದ್ರೆ 7 ನಾವು ಮಾಡಿಸ್ತಾರೆ. ಒಳ್ಳೆ ರೀತಿಯಲ್ಲಿ ಮಾಡೋಣ. ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಮಧು ಬಂಗಾರಪ್ಪ, ಈ ಶಾಲೆಗೆ ಅಗತ್ಯವಾದ ಅನುದಾನವನ್ನ ಒದಗಿಸುತ್ತೇನೆ. ಜನರ ಬೇಡಿಕೆಯಂತೆ 7 ಕೊಠಡಿಗಳನ್ನ ನಿರ್ಮಿಸಲು ಅನುದಾನ ನೀಡಲಾಗುವುದು. ಸುವ್ಯವಸ್ಥಿತ ಮತ್ತು ಮಾದರಿ ರೀತಿಯಲ್ಲಿ ಈ ಶಾಲೆಯನ್ನ ನಿರ್ಮಿಸಲಾಗುವುದು ಎಂದರು. ಇನ್ನು ಗುಡ್ಡ ಕುಸಿತದಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಮಧು ಬಂಗಾರಪ್ಪ, ತಾತ್ಕಾಲಿಕವಾಗಿ ಎಲ್ಲ ಕ್ರಮಗಳನ್ನ ಶಿಕ್ಷಣ ಇಲಾಖೆ ತೆಗೆದುಕೊಂಡಿದೆ. ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವಂತೆ ಉಪವಿಭಾಗ ಅಧಿಕಾರಿಗಳಿಗೆ ಸೂಚಿಸುತ್ತೇವೆ. ಮಳೆಗಾಲದ ಅವಧಿಯಲ್ಲಿ ಇನ್ನಷ್ಟು ಗುಡ್ಡ ಕುಸಿತದ ಭೀತಿ ಇರುವುದರಿಂದ ತಾತ್ಕಾಲಿಕವಾಗಿ ಇನ್ನೊಂದು ಶಾಲೆಗೆ ವರ್ಗಾವಣೆ ಮಾಡುವುದು ಅನಿವಾರ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಲಾಗಿದ್ದು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿದೆ. ಬಾಲಕರಿಗೆ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸುವ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎನ್ನುತ್ತಿದ್ದಂತೆಯೇ ಸ್ಥಳದಲ್ಲಿಯೇ ಇದ್ದ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್, ಬಾಲಕರಿಗೆ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿ ತನ್ನದು ಎಂದರು. ಶಾಲೆಯ ಅನುದಾನ ಮತ್ತು ವಿದ್ಯಾರ್ಥಿಗಳ ಕುರಿತು ಕಾಳಜಿ ವಹಿಸಿ ಅನುದಾನ ಬಿಡುಗಡೆಗೆ ಒಪ್ಪಿಗೆ ಸೂಚಿಸಿದ ಸಚಿವ ಮಧು ಬಂಗಾರಪ್ಪ ಅವರಿಗೆ ಗ್ರಾಮಸ್ಥರು ಅಭಿನಂದಿಸಿದರು. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಅನಂತ ನಾಯ್ಕ್, ಪ್ರಮುಖರಾದ ಪುರುಷೋತ್ತಮ್ ನಾಯ್ಕ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಒಟ್ನಲ್ಲಿ ನುಡಿಸಿರಿ ವರದಿ ವಿತರಿಸಿದ ಬಳಿಕ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಶಿರೂರು ಶಾಲೆಗೆ ನೂತನ ಕಟ್ಟಡ ಕಲ್ಪಿಸಲು ಕ್ರಮ ಕೈಗೊಂಡಿದ್ದು ಸ್ವಾಗತಾರ್ಹ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.